ನಾವು ಇನ್ನೂ ಕಂಚಲ್ಲೇ ಮೂರು ಕಂಚಲ್ಲೇ ಇದ್ದೀವಿ. ಅವರೆಲ್ಲ 80, 90 ನಮಗೆ ಸಪೋರ್ಟ್ ಚೆನ್ನಾಗಿ ಮಾಡಿದರೆ ಇನ್ನೂ ಒಂದೆರಡು ಚಿನ್ನ ಬೆಳ್ಳಿ ಬಂದಿರೋದು. ಮೇಲಾಗಿ ರಾಹುಲ್ ಗಾಂಧಿಗೆ ತಿಳಿಸ್ಬೇಕಾಗಿರೋದು ಏನು ಅಂದರೆ, ಈ ಮ್ಯಾನೇಜರ್ ಸೆಲೆಕ್ಟ್ ಮಾಡ್ಕೊಂಡಿರೋದು ವಿನೇಶ್ ಫೋಗಾಟ್ ಅವರೇನೆ, ಅವ್ರಿಗೆ ಬೇಕಾಗಿರೋ ಮ್ಯಾನೇಜರ್ನೇ ಅವ್ರು ಸೆಲೆಕ್ಟ್ ಮಾಡ್ಕೊಂಡಿರೋದು. ಒಂದು ಒಲಿಂಪಿಕ್ಕಿಗೆ ಹೋಗ್ಬೇಕಾದ್ರೆ ಒಂದು ಶಿಸ್ತು, ಅಲ್ಲಿವರೆಗೂ ಕಾಪಾಡ್ಕೊಂಡು ಬಂದವರು ಕೊನೆಯಲ್ಲಿ ಯಾಕೆ ಹಿಂಗೆ ಬಿಟ್ಟರು? ವಿನೇಶ್ಗೆ ಮ್ಯಾನೇಜರ್ ಅಂತ ಒಬ್ಬರಿದ್ದಾರೆ, ಅವರು ಇದನ್ನೆಲ್ಲ ಮಾನಿಟರ್ ಮಾಡಬೇಕು. ಕೂದಲು ಕತ್ತರಿಸದೆ 50 ಗ್ರಾಮ್ ಹೋಯ್ತು ಅದಲ್ಲ ಮುಖ್ಯ. ಸರ್ 100 ಗ್ರಾಮ್ ಅಂದರೆ ನಾವೆಲ್ಲರೂ ಕೇವಲ ಅಂತ ಅನ್ಕೊಂತೀವಿ. ಆದರೆ ನಿನ್ನೆ ಅರಿವಾಗಿರೋದು ನಮಗೆಲ್ಲ ಏನು ಅಂದರೆ 100 ಗ್ರಾಮ್ ಅಂದರೆ ಅಷ್ಟು ಪ್ರಾಮುಖ್ಯತೆ ಇದೆ 100 ಗ್ರಾಮಿಗೆ ಅನ್ನೋದು ಅರಿವಾಗಿದೆ ನಿನ್ನೆ. ಅದೇ ಒಲಿಂಪಿಕ್ಸಲ್ಲಿ 100 ಗ್ರಾಮಿಂದ ನಮಗೆ ಇಂಡಿಯಾಗೆ ಬರಬೇಕಿದ್ದಂಥ ಚಿನ್ನದ ಪದಕ ಮಿಸ್ ಆಯಿತು. ಏನು ಅನಿಸ್ತು ನಿಮಗೆ ಕೇಳಿ? ನಂಗೆ ತುಂಬ ಫೀಲ್ ಆಗಿದೆ. ತುಂಬ ದೇಶಕ್ಕೆ ಒಂದು ಚಿನ್ನ ಹೊಟ್ಟೋಯ್ತಲ್ಲ ಅಂತ ಬೇಜಾರಿದೆ. ಏನು ಅನಿಸುತ್ತೆ ವಿನೇಶ್ ಪೊಗಟ್ ಅವ್ರ ಬಗ್ಗೆ? ಪಾಪ ಗೆದ್ದಿರೋರು ಒಂದು ಬಂಗಾರ ಬಂದಿತ್ತು ಅಂದ್ಕೊಂಡೆ ನಾನು, ಮಿಸ್ ಆಯಿತು. ಪ್ರಧಾನಿ ಅವರು ತುಂಬ ಫೀಲ್ ಆಗಿದ್ದಾರೆ. ಅವರು ನೀನು ಬೇಜಾರು ಮಾಡ್ಕೊಬೇಡಮ್ಮ, ನೀನು ಗೆದ್ದಿದೆಯಾ ಅಂತ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ. ಇದು ಮಾಡಿದ್ದಾರೆ, ಅವ್ರಿಗೆ ಸಪೋರ್ಟ್ ಮಾಡಿದ್ದಾರೆ. ಸರಿ, ನನಗೆ ತುಂಬ ಬೇಜಾರಾಯಿತು. ನಾವು ಇನ್ನೂ ಕಂಚಲ್ಲೇ ಮೂರು ಕಂಚಲ್ಲೇ ಇದ್ದೀವಿ. ಅವರೆಲ್ಲ 80, 90 ನಮಗೆ ಸಪೋರ್ಟ್ ಚೆನ್ನಾಗಿ ಮಾಡಿದರೆ ಇನ್ನೂ ಒಂದೆರಡು ಚಿನ್ನ ಬೆಳ್ಳಿ ಬಂದಿರೋದು. ನೋಡೋಣ ಮುಂದೆ ಇನ್ನೂ 2-3 ಇದೆ ಏನೋ ಬೆಳ್ಳಿ ಇದು. ಇವತ್ತಂತೂ ನೀರಜ್ ಚೋಪ್ರಾ ಅವರು ಅಂತೂ ಪಕ್ಕಾ ಗೋಲ್ಡ್ ಇದೆ ಅಂತ ನನಗೆ 100% ಕಾನ್ಫಿಡೆನ್ಸ್. ಸರ್ ವಿನೇಶ್ ಪೊಗಟ್ ಅವರು ಬಂದು ಎಷ್ಟೋ ವರ್ಷಗಳಿಂದ ಇದಕ್ಕೋಸ್ಕರನೇ ಶ್ರಮ ಪಟ್ಕೊಂಡು ಬಂದರು. ಇದಕ್ಕೋಸ್ಕರನೇ ಕೂದಲು ಕೂಡ ಕಟ್ ಮಾಡಿಸ್ಕೊಂಡ್ರು, ಬ್ಲಡ್ ಕೂಡ ತೆಗೆಸಿದ್ದಾರೆ ವೆಯ್ಟ್ ಕಡಿಮೆ ಆಗಬೇಕು ಅಂತ. ಬಟ್ ಅವ್ರು ಇವತ್ತು ಹಾಸ್ಪಿಟ್ಲಲ್ಲಿ ಇದ್ದಾರೆ. ಏನು ಅನಿಸ್ತು ಅಂದರೆ ಎಲ್ಲಿ ತಪ್ಪಾಯಿತು ಅಂತ ಅನಿಸ್ತು ಅವ್ರದ್ದು ಈ ಥರ ಪ್ರಾಬ್ಲಮ್ಸ್ ಆಗೋದಕ್ಕೆ? ಈಗ ಕಾನೂನು ರೂಲ್ಸು ರೆಗ್ಯುಲೇಷನು ಏನು ಚೇಂಜ್ ಆಗಿರ್ಬೋದೇನೋ, ಅದ್ರ ಬಗ್ಗೆ ನಮ್ಗೆ ಅಷ್ಟು ನಾಲೆಡ್ಜ್ ಇಲ್ಲ. ನಮಗೆ ನಾಲೆಡ್ಜ್ ಇಲ್ಲ. ಹೇಳಿದ್ಮೇಲೆ ನೋಡಿದ್ಮೇಲೆ ಗೊತ್ತಾಗ್ತಾ ಇದೆ. ಅವ್ರದ್ದು ಒಂದು ಇದು ಇರುತ್ತೆ, ಏನು ಇಷ್ಟೇ ಇರಬೇಕು, ಇಷ್ಟಿದ್ರೆ ಇಷ್ಟು ಅಂತ ಏನೋ ಇದ್ದರೆ ಇದ್ರ ಮೇಲೆ ಅವರು 100 ಗ್ರಾಮ್ ಅಂದರೆ ನಾವು ಬಿಡು ಅಂತ ಕೇರ್ಲೆಸ್ ಮಾಡೋಂಗಿಲ್ಲ. 10 ಗ್ರಾಮ್ ಇದ್ರೂ ಗ್ರಾಮೇ, 1 ಗ್ರಾಮ್ ಇದ್ರೂ ಗ್ರಾಮೇ. ನಾವು ಗೋಲ್ಡ್ ಹೇಗೆ ಮಿಲ್ಲಿ ಲೆಕ್ಕ ಹಾಕ್ತೀವಿ, ಇದು 100 ಗ್ರಾಮ್ ಅಂದರೆ ಅಂತ ಏನು ಕೇರ್ಲೆಸ್ ತೊಗೊಳಗೆ ನೆಗ್ಲಿಜಿಯನ್ಸ್ ಮಾಡೋಂಗಿಲ್ಲ. ಆ ಥರ ಟ್ಯಾಲಿ ಮಾಡಿದ್ದಾರೆ. ಸರ್ ಎಲ್ಲರಿಗೂ ಆ್ಯಕ್ಚುಲಿ ಒಲಿಂಪಿಕ್ಕಿಂದ ಬರಬೇಕಿದ್ದ ಮೆಡಲ್ ಬಂದಿಲ್ಲ ಅನ್ನೋದು ನಮ್ಮೆಲ್ರಿಗೂ ನೋವು. ಬಟ್ ಈ ಟೈಮಲ್ಲಿ ರಾಹುಲ್ ಗಾಂಧಿ ಅವರು ಹೇಳ್ತಾರೆ ಇದ್ರ ಹಿಂದೆ ಕೈವಾಡ BJP ಅವರು ಇದು ಮಾಡಿದ್ದಾರೆ ಅಂತ. ಏನು ಅನ್ಸುತ್ತೆ ಇದನ್ನು? ಅದೆಲ್ಲ ನಾವು ರಾಜಕೀಯದಲ್ಲಿ ಒಲಿಂಪಿಕ್ಸಲ್ಲಿ ಹೇಳ್ಬಾರ್ದು. ನಮ್ಮ ಭಾರತದ ಪ್ರಜೆ ಗೆದ್ದರೆ ನಮ್ಗೆ ಅದೇ ದೊಡ್ಡ ಸಂತೋಷ, ಇದು ಖುಷಿ. ಇನ್ನು ಬೇರೆ ಕಂಟ್ರಿಯಲ್ಲಿ ನೋಡ್ತಾರೆ. ಇವಾಗ ನಮ್ಮ ಕೆಳಗಡೆ ಇರೋ ಕಂಟ್ರಿಗಳು ಹೆಸರೇ ಇಲ್ಲ ನಮ್ಮದ್ರಲ್ಲಿ. ಟಾಪ್ 10ನಲ್ಲಿ ನಾವು 10ನಲ್ಲಿ ಇದ್ದೀವಿ. ಇನ್ಯಾವುದು ಬೇರೆ ಕಂಟ್ರಿ ಇಲ್ಲವೇ ಇಲ್ಲ. ನಾವು ಅವ್ರಿಗೆ ಸಪೋರ್ಟ್ ಮಾಡಿ, ನಾವು ಎನ್ಕರೇಜ್ ಮಾಡಿ ನಮ್ಮ ದೇಶಕ್ಕೆ ಬರೋದನ್ನು ನೋಡಬೇಕಷ್ಟೆ. ಅದಕ್ಕೆ ಸಪೋರ್ಟ್ ಮಾಡಬೇಕು. ಸರ್ ವಿನೇಶ್ ಪೊಗಟ್ ಅವರು ನಿನ್ನೆ ನಮ್ಮ ಇದು ಭಾರತಕ್ಕೆ ಒಲಿಂಪಿಕ್ನಿಂದ ಚಿನ್ನದ ಪದಕ ಬರಬೇಕಿತ್ತು, ಕೇವಲ 100 ಗ್ರಾಮಿಂದ ಮಿಸ್ ಆಗಿದೆ. ಏನು ಅನಿಸ್ತು ಇದನ್ನ ಸುದ್ದಿ ಕೇಳಿ? 100 ಗ್ರಾಮಿಂದ ಮಿಸ್ ಆಯಿತು ಅನ್ನೋದು ಇದು ಒಂದು ಬೇಜಾರಾದ ಪರಿಸ್ಥಿತಿ. ವಿನೇಶ್ಗೆ ಮ್ಯಾನೇಜರ್ ಅಂತ ಒಬ್ಬರಿದ್ದಾರೆ, ಅವರು ಇದನ್ನೆಲ್ಲ ಮಾನಿಟರ್ ಮಾಡಬೇಕು. ಕೂದಲು ಕತ್ತರಿಸದೆ 50 ಗ್ರಾಮ್ ಹೋಯ್ತು ಅದಲ್ಲ ಮುಖ್ಯವಾಗಿ ಒಂದು ಒಲಿಂಪಿಕ್ಕಿಗೆ ಹೋಗ್ಬೇಕಾದ್ರೆ ಒಂದು ಶಿಸ್ತು, ಅಲ್ಲಿವರೆಗೂ ಕಾಪಾಡ್ಕೊಂಡು ಬಂದವರು ಕೊನೆಯಲ್ಲಿ ಯಾಕೆ ಹಿಂಗೆ ಬಿಟ್ಟರು? ಇದು ಮ್ಯಾನೇಜರ್ ಇಸ್ ಟು ಬಿ ಬ್ಲೇಮ್ಡ್, ನಾಟ್ ಫೋಗಾಟ್ ವಿನೇಶ್. ಸರ್ ಏನು ಅನಿಸುತ್ತೆ ಅಂದರೆ ವಿನೇಶ್ ಪೊಗಟ್ ಅವರು ಎಷ್ಟೋ ವರ್ಷಗಳಿಂದ ಇದಕ್ಕೋಸ್ಕರ ಶ್ರಮಪಟ್ಟು ಕಷ್ಟಪಟ್ಟು ಒಂದಷ್ಟು ಮಾಡ್ಕೊಂಡು ಬಂದಿರ್ತಾರೆ. ನೀವು ನೋಡಿರ್ಬೋದು ಇವಾಗ ಅವ್ರ ಕೂದಲು ಕೂಡ ಕಟ್ ಮಾಡ್ಕೊಂಡಿದ್ದಾರೆ, ಬ್ಲಡ್ ಕೂಡ ತೆಗೆಸಿದ್ದಾರೆ ವೆಯ್ಟ್ ಕಡಿಮೆ ಆಗಲಿ ಅಂತ ಹೇಳಿ. ಅಷ್ಟು ಕಷ್ಟಪಟ್ಟು ಬಂದು ಕೇವಲ 100 ಗ್ರಾಮ್ ಅನ್ನೋದು ಎಷ್ಟು ಕೇವಲ ಅಂತ ಅನಿಸುತ್ತೆ. ಬಟ್ ಇವಾಗ ಅನಿಸ್ತಿದೆ 100 ಗ್ರಾಮ್ ಅಷ್ಟು ಪ್ರಾಮುಖ್ಯತೆ ಇದೆಯಾ ಅನ್ನೋದೊಂದು ಬರುತ್ತೆ. ಅದರಿಂದನೇ ಮಿಸ್ ಆಯಿತು ಒಲಿಂಪಿಕ್ಕಿಗೆ, ಅಂದರೆ ಡಿಸ್ಕ್ವಾಲಿಫೈ ಆದರು ಅಂತಂದರೆ ಏನು ಅನಿಸುತ್ತೆ ವಿನೇಶ್ ಅವ್ರ ಬಗ್ಗೆ? ಇದು ಮಾಧ್ಯಮದವ್ರಿಗೆ ಭಾಳ ಸಲೀಸು. ಕೇವಲ 100 ಗ್ರಾಮ್ ಅನ್ನೋದು 99, 100 ಭಾಳ ವ್ಯತ್ಯಾಸ ಇದೆ ಅಲ್ವಾ? ಇನ್ನು 100 ಗ್ರಾಮ್ಗೆ ಇನ್ನೂ ಜಾಸ್ತಿ ಆಗಬೇಕಲ್ವಾ? ನಮಗೆ ಅದು ಕೇವಲ ಅನ್ನಿಸ್ಬಿಟ್ಟಿದೆ. ಯಾಕೆಂದರೆ ನಾವು ಹೌದಲ್ವಾ, ಒಂದು 50, 100, 150 ನಡೆಯುತ್ತೆ, ಒಂದು 5 ಪಾಯಿಂಟ್ ಹಿಂಗೆ ಹಾಗೆ ನೋ. ಮತ್ತು ಏನಕ್ಕೆ ಆ ಶಿಸ್ತನ್ನು ಮಾಡ್ತಾರವರು? 50 kg ಅಂದರೆ 50 kg ಇರಬೇಕು. ಸೊ 99ಗೂ 100ಗೂ ಡಿಫ್ರೆನ್ಸ್ ಇದೆ. 99 ಕ್ಯಾನಾಟ್ ಬಿಕಮ್ 100.
ಸರ್ ಇವಾಗ ಒಲಿಂಪಿಕ್ಸಿಂದ ನಮ್ಮ ಭಾರತಕ್ಕೆ ಬರಬೇಕಾಗಿದ್ದ ಗೋಲ್ಡ್ ಮೆಡಲ್ ಅನ್ನು ಮಿಸ್ ಆಯಿತು. ಬಟ್ ಇದನ್ನ ರಾಹುಲ್ ಗಾಂಧಿ ಅವರು ಏನು ಹೇಳ್ತಿದ್ದಾರೆ ಅಂದರೆ ಇದ್ರ ಹಿಂದೆ BJP ಅವ್ರದ್ದು ಕೈವಾಡ ಇದೆ ಅಂತ ಹೇಳ್ತಿದ್ದಾರೆ. ಏನು ಅನ್ಸುತ್ತೆ ಅದಕ್ಕೆ? ಎಲ್ಲದಕ್ಕೂ ರಾಜಕೀಯ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಮೇಲಾಗಿ ರಾಹುಲ್ ಗಾಂಧಿಗೆ ತಿಳಿಸ್ಬೇಕಾಗಿರೋದು ಏನು ಅಂದರೆ, ಈ ಮ್ಯಾನೇಜರ್ ಸೆಲೆಕ್ಟ್ ಮಾಡ್ಕೊಂಡಿರೋದು ವಿನೇಶ್ ಫೋಗಾಟ್ ಅವರೇನೆ, ಅವ್ರಿಗೆ ಬೇಕಾಗಿರೋ ಮ್ಯಾನೇಜರ್ನೇ ಅವ್ರು ಸೆಲೆಕ್ಟ್ ಮಾಡ್ಕೊಂಡಿರೋದು. ಸೊ ಇದಕ್ಕೆ ರಾಜಕೀಯ ಏನಕ್ಕೆ ಬರುತ್ತೆ? ಫಸ್ಟ್ ಬೇಸಿಕ್ಸ್ ತಿಳ್ಕೊಂಡು ಮಾತಾಡಬೇಕು ಅವರು. ವೇಟ್ ಪ್ಲಸ್ ಕರ್ನಾಟಕ